ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಊರಲ್ಲಿ ಇಬ್ಬರು ಸಹೋದರರು ಇದ್ರು. ಹಿರಿಯನು ಸಾತ್ವಿಕ ಸಂತನಾಗಿದ್ದ, ಕಿರಿಯನು ದೊಡ್ಡ ವಿದ್ವಾಂಸನಾಗಿದ್ದ. ಊರ ಮಧ್ಯದಲ್ಲಿ ಅಣ್ಣನ ಮನೆ, ಊರ ಹೊರವಲಯದಲ್ಲಿ ತಮ್ಮನ ಮನೆ. ಅಣ್ಣನು ಬಹಳ ಓದಿದವನಲ್ಲ, ಆದರೆ ದಿನವೂ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ದೇವರ ನಾಮಗಳನ್ನು ಹೃದಯ ತುಂಬಿ ಹಾಡುತ್ತಿದ್ದ. ನಿತ್ಯ ನೂರಾರು ಜನ ಬಂದು ತನ್ಮಯರಾಗಿ ಕೇಳಿ ಆನಂದ ಪುಳಕಿತರಾಗಿ ಹೋಗುತ್ತಿದ್ದರು. ಹೋಗುವಾಗ ಸಂತನು ಅವರಿಗೆ ಒಂದೆರಡು ಹಿತ ನುಡಿ ಹೇಳಿ ಕಳುಹಿಸುತ್ತಿದ್ದ. ವಿದ್ವಾಂಸನಾದ ತಮ್ಮನಿಗೆ ಇದು ಸೇರಲಿಲ್ಲ. ಹೇಗಾದರೂ ಮಾಡಿ ಜನರನ್ನು ತನ್ನತ್ತ ತಿರುಗಿಸಬೇಕೆಂದು ಕಾಶಿಗೆ ಹೋಗಿ ಹಲವಾರು ಗ್ರಂಥಗಳ ಅಧ್ಯಯನ ಮಾಡಿ ಬಂದ. ಹೊಸ ಹೊಸ ಶಾಸ್ತ್ರಗಳನ್ನು ಹೇಳುತ್ತೇನೆಂದು ಸಾಕಷ್ಟು ಪ್ರಚಾರ ಮಾಡಿದ. ವಿದ್ವಾಂಸನ ಹತ್ತಿರ ಜನ ಧಾವಿಸಿ ಬಂದರು. ಅದೇನು ಕಾರಣವೋ ಗೊತ್ತಿಲ್ಲ, ಜನರು ಮತ್ತೆ ಅಣ್ಣನ ಕಡೆಗೆ ಹೋದರು. ವಿದ್ವಾಂಸರ ಹತ್ತಿರ ಯಾರೂ ಬರಲಿಲ್ಲ. ಇದರಿಂದ ಕುಪಿತನಾದ ತಮ್ಮನು ಹೇಗಾದರೂ ಮಾಡಿ ಅಣ್ಣನನ್ನು ಮುಗಿಸಿ ಬಿಡಬೇಕೆಂದುಕೊಂಡ. ಒಂದು ದಿನ ರಾತ್ರಿ ಅಣ್ಣನ ಮನೆಗೆ ಬೆಂಕಿ ಇಡಲೆಂದು ಹೋದ. ಯಾವ ಕೈಯಲ್ಲಿ ಪವಿತ್ರ ಗ್ರಂಥಗಳನ್ನು ಹಿಡಿದು ಓದಿದ್ದನು, ಅದೇ ಕೈಯಿಂದ ಅಣ್ಣನ ಮನೆಗೆ ಬೆಂಕಿ ಹಾಕಿದ. ಹೇಗೋ ಏನೋ ಅಣ್ಣನಿಗೆ ಎಚ್ಚರವಾಗಿ ಹೊರಗೆ ಬಂದ. ಹಿತ್ತಲ ಮನೆ ಒತ್ತಿ ಉರಿಯುತ್ತಿದೆ. ತಮ್ಮನು ಕೈಯಲ್ಲಿ ಬೆಂಕಿ ಹಿಡಿದು ನಿಂತಿದ್ದಾನೆ. ಅಣ್ಣ ಕೇಳಿದ, ಇದೇನು ಮಾಡುತ್ತಿರುವೆ? ಈ ಮನೆ ಇಂದಲ್ಲ ನಾಳೆ ಉರಿದು ಹೋಗುತ್ತದೆ. ಆದರೆ ಶ್ರೇಷ್ಠ ವಿದ್ವಾಂಸನಾದ ನೀನು ಅಸೂಹೆಯ ಅಗ್ನಿಯಲ್ಲಿ ಉರಿದು ಹೋದರೆ ಜಗತ್ತಿಗೆ ಎಂತಹ ಹಾನಿಯಾಗುತ್ತದೆ? ಅಣ್ಣನ ಈ ಅಮೃತದ ನುಡಿಗಳನ್ನು ಕೇಳಿ ತಮ್ಮನ ಕಣ್ಣಲ್ಲಿ ನೀರು ಧಾರೆ ಇಟ್ಟಿತು. ಅಣ್ಣನ ಪಾದಕ್ಕೆ ಎರಗಿ ಕ್ಷಮೆ ಕೇಳಿದ. ಅಣ್ಣ ಹೇಳಿದ, ಇದು ನಿನ್ನ ತಪ್ಪಲ್ಲ, ನಿನ್ನ ತಲೆ ಮಾಡಿದ ತಪ್ಪು. ನೀನು ತಲೆ ಬೆಳೆಸಿದಂತೆ ಹೃದಯವನ್ನು ಬೆಳೆಸಿದ್ದರೆ ಹೀಗಾಗುತ್ತಿರಲಿಲ್ಲ. ಅಣ್ಣನ ಈ ಅಮರವಾಣಿ ಕೇಳುತ್ತಲೇ ತಮ್ಮನ ಹೃದಯದಲ್ಲಿ ಪ್ರೀತಿಯ ಜ್ಯೋತಿ ಬೆಳಗಿತು. ಅಣ್ಣನಂತೆ ತಮ್ಮನು ಸಂತನಾಗಿ ಬಿಟ್ಟಿದ್ದ. ನಮಸ್ಕಾರ.